ರಾಯಬಾಗ ತಾಲೂಕಿನ ಕುರ್ಚಿ ಪಟ್ಟಣದ ಪಿಎಂ ಶ್ರೀ ಶಾಸಕರ ಮಾದರಿ ಉರ್ದು ಶಾಲೆಯ ಆವರಣದಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರದ ಸಹಭಾಗಿತ್ವದಲ್ಲಿ 2024 ಮತ್ತು 25ನೇ ಸಾಲಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ವಾರದ 6 ದಿನಗಳ ಪೂರಕ ಪೌಷ್ಟಿಕಾಂಶ ವಿತರಣಾ ಕಾರ್ಯಕ್ರಮ ಜರುಗಿತು. ಮಹೇಂದ್ರ ತಮ್ಮಣ್ಣವರ್ ಕುರ್ಚಿ ಪುರಸಭೆ ಅಧ್ಯಕ್ಷ ಬಾಷಾಲಾಲ್ ರೋಹಿಲೆ, ಅಲಾವುದ್ದೀನ್ ರೋಹಿಲೆ ಮೊಟ್ಟೆ, ಶೇಂಗಾ, ಚಿಕ್ಕಿ ಹಾಗೂ ಬಾಳೆಹಣ್ಣು ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. और चारों स्कूल के जो हेडमास्टर, एसडीएमसी मेंबर्स, तमाम टीचर्स और तमाम बच्चे. ಕಾರ್ಯಕ್ರಮ ಉದ್ದೇಶಿಸಿ ರಾಯಬಾಗ ತಾಲೂಕಿನ ಮಧ್ಯಾಹ್ನದ ಬಿಸಿ ಊಟದ ಅಧಿಕಾರಿ ಸುಭಾಷ್ ವಲ್ಯಾಪುರ್ ಮಾತನಾಡಿದರು. ಮಗು ಯಾವುದು ಬಯಸುತ್ತದೆಯೋ ಅದನ್ನು ನೀಡಬೇಕು ಅಂತಕ್ಕಂಥ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿ ಇನ್ನು ಮುಂದಿನ ದಿನಮಾನಗಳಲ್ಲಿ 3 ವರ್ಷಗಳವರೆಗೆ ಬೇಕಾಗಿರತಕ್ಕಂಥ ಅನುದಾನವನ್ನ ನಮ್ಮ ಸರ್ಕಾರಕ್ಕೆ ಈಗಾಗಲೇ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನು ಬರಮಾಡಿದ್ದಾರೆ. ಇವತ್ತಿನಿಂದ ಅದು 3 ವರ್ಷಗಳ ಕಾಲ ಅದು ಕಂಟಿನ್ಯೂಸ್ ಆಗಿರ್ತದೆ. ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸನ್ಮಾನ್ಯ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇದು 3 ವರ್ಷ ಅಲ್ಲ, ಮುಂದೆನೂ ಕೂಡ ನಾನು ಇದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಂತ ಮಹಾನುಭಾವನ ಒಂದೆರಡು ಸ್ಮರಿಸಲೇಬೇಕಾಗ್ತದೆ. ಅಜೀಂ ಪ್ರೇಮ್ಜಿ ಅವರು ಒಬ್ಬ ಉದ್ಯಮಿ. ಅವರ ಸಾಧನೆಗಳು ಏನು ಅಂತಂದ್ರೆ, ಕೋವಿಡ್ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ 2225 ಕೋಟಿಗಳನ್ನು ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 10,000 ಬೆಡ್ಗಳನ್ನು ಕೊಟ್ಟಿದ್ದಾರೆ, 10,000 ಆಕ್ಸಿಜನ್ ಮಷೀನ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟವರನ್ನು ನಾವು ಸ್ಮರಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇವತ್ತು ಪ್ರಸ್ತುತ 1,75,000 ಉದ್ಯೋಗಿಗಳು ಅವರ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾವು ಅವರನ್ನ ಸ್ಮರಿಸಲೇಬೇಕಾಗ್ತದೆ. ಅಷ್ಟೇ ಅಲ್ಲದೆ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾದರೆ 15,000 ವಿದ್ಯಾರ್ಥಿಗಳಿಗೆ ಪ್ರಸ್ತುತವಾಗಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಅದು ಅನುದಾನಿತ ಇರಬಹುದು, ಸರ್ಕಾರಿ ಶಾಲೆಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ. ಈ ಸಂದರ್ಭದಲ್ಲಿ ಸಿಆರ್ಪಿ ಇಕ್ಬಾಲ್ ಉಮರ್ ಖಾನ್, ಶಿಕ್ಷಕರಾದ ಎಂಎನ್ ಪಟೇಲ್, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಜಹೂರ್ ರೋಹಿಲೆ, ಆಸಿಫ್ ಜಮಾದಾರ್, ಎಚ್ಎನ್ ಯಲ್ಲಟ್ಟಿ, ಜಿಎಸ್ ಮೇಲ್ಗಡೆ, ಎಸ್ಪಿ ಕಂಕಣವಾಡಿ ಮತ್ತು ಇತರ ಶಿಕ್ಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.